ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಅಲ್ವಾ? ಮೈ ಆಡಿಬಲ್ ಕ್ಲಿಯರ್ ಇದೆ ಅಂತ ಅಂದ್ಕೊಳ್ತೇನೆ. ಜಿಯೋಗ್ರಫಿಯಲ್ಲಿ ನಾವು ಬೇರೆ ಬೇರೆ ವಿಷಯಗಳನ್ನು ನೋಡಿದ್ದೇವೆ. ಅಟ್ಮಾಸ್ಫಿಯರು, ಜಿಯೋಮಾರ್ಫಾಲಜಿ ಅವರ ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೇವೆ. ಉಳಿದಿರೋ ವಿಷಯಗಳನ್ನು ನೋಡೋಕ್ಕಿಂತ ಮೊದಲು ಇಂಡಿಯನ್ ಜಿಯೋಗ್ರಫಿ ಕಡೆ ಒಂದು ಸಾರಿ ಬೇಸಿಕ್ ತಿಳ್ಕೊಂಡು ಇಂಪಾರ್ಟೆಂಟ್ ವಿಷಯಗಳನ್ನು ತಿಳ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು ಈಗ ಕಂಪ್ಲೀಟು ಒಂದರಲ್ಲೇ ಮುಳುಗೋದಕ್ಕಿಂತ ಬೇಸಿಕ್ ಆಗಿರೋದೆಲ್ಲ ತಿಳ್ಕೊಂಡು ಒಂದು ಸಾರಿ ಅದನ್ನು ಕನ್ಸಾಲಿಡೇಟ್ ಮಾಡಿಕೊಂಡು ಪ್ರಿಲಿಮ್ಸ್ ಬರೋ ತನಕ ಎಲ್ಲ ವಿಷಯವನ್ನು ಆಲ್ರೆಡಿ ನಾವು ಅದಕ್ಕೆ ಮುಗಿಸಿರ್ತೇವೆ. ರಿವಿಷನ್ ಪದೇ ಪದೇ ಮಾಡಿ ಮತ್ತು ಕ್ವಶನ್ಗಳನ್ನು ಬೇರೆ ಬೇರೆ ಥರದ ಅಟೆಂಡ್ ಮಾಡಿ ಕರೆಂಟ್ ಅಫೇರ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಹೋಗ್ತೇವೆ. ಇವತ್ತು ಇಂಡಿಯನ್ ಜಿಯೋಗ್ರಫಿ ಓದಿದ್ದೆ ತುಂಬ ದಿವಸ ಆಗಿದ್ದರೆ ಒಂದು ಸಾರಿ ರಿವಿಷನ್ ಆಗುತ್ತೆ. ಒಂದು ಸಾರಿನೂ ಕೇಳಿಲ್ದೇ ಇದ್ದರೆ ಗೊತ್ತಾಗುತ್ತೆ ಕಾನ್ಸೆಪ್ಟ್. ಇಂಡಿಯನ್ ಜಿಯೋಗ್ರಫಿಯಲ್ಲಿ ಫಸ್ಟು ಇಂಡಿಯಾ ಎಲ್ಲಿದೆ? ಹಾಗಾದರೆ ವ್ಯಾರ್ ಇಸ್ ಇಂಡಿಯಾ? ಲೊಕೇಶನ್ನು, ಎಕ್ಸ್ಟೆಂಟ್ ಎಲ್ಲ ಆಲ್ರೆಡಿ ಗೊತ್ತಿದೆ ನಿಮಗೆ. ನಾವು ಭೂಮಿಯನ್ನು ಈ ರೀತಿಯಾಗಿ ಇಬ್ಬಾಗ ಮಾಡಿದರೆ ಇಕ್ವೇಟರ್ ಮೂಲಕ ಕೆಳಗಡೆ ಇರೋದು ಸದರ್ನ್ ಹೆಮಿಸ್ಫಿಯರು, ಮೇಲ್ಗಡೆ ಇರೋದು ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ವಾ? ಎಸ್, ನಾವು ಇಂಡಿಯಾದಲ್ಲಿ ಇಂಡಿಯಾ ಅಂತಂದರೆ ಇಟ್ಸ್ ಎಂಟೈರ್ಲಿ ಇನ್ ದಿ ನಾರ್ದರ್ನ್ ಹೆಮಿಸ್ಫಿಯರ್. ಇಕ್ವೇಟರ್ ಮೇಲ್ಗಡೆ ಇರೋದು ನಾವು ಕಂಪ್ಲೀಟಾಗಿ ನಾರ್ದರ್ನ್ ಹೆಮಿಸ್ಫಿಯರಲ್ಲೇ ಇದ್ದೇವೆ ನಾವು. ಮತ್ತು ಈಸ್ಟರ್ನ್ ವೆಸ್ಟರ್ನ್ ಅದರಲ್ಲಿ ಯಾವುದು? ನಾವಿರೋದು ಈಸ್ಟರ್ನ್ ಹೆಮಿಸ್ಫಿಯರಲ್ಲಿ, ವೆಸ್ಟರ್ನ್ ಹೆಮಿಸ್ಫಿಯರ್ ಅಲ್ಲ. ಹಾಗಾಗಿ ನೋಡಿ, ನಾವು ನಾರ್ತು ಈಸ್ಟ್ ನೆನಪಿರಲಿ, ಈ ಭಾಗದಲ್ಲಿದ್ದೇವೆ. ನಾರ್ತರ್ನ್ ಹೆಮಿಸ್ಫಿಯರ್ ಮತ್ತು ಈಸ್ಟರ್ನ್ ಹೆಮಿಸ್ಫಿಯರ್ ಇಲ್ಲಿರೋದು. ಮತ್ತು ನಮ್ಮ ಕೋಆರ್ಡಿನೇಟ್ಸ್ ಮೇನ್ಲ್ಯಾಂಡ್ ಎಲ್ಲಿಂದ 80 ಡಿಗ್ರಿ ನಾರ್ತಿಂದ 37 ಡಿಗ್ರಿ ನಾರ್ತ್ ತನಕ ಸ್ಟ್ರೆಚ್ ಆಗುತ್ತೆ. ಇಲ್ಲಿ ನಾವು ಕೆಳಗಡೆಯಿಂದ ಮೇಲ್ಗಡೆ ತನಕ ಅಷ್ಟೇ. ಇಂಡಿಯಾದ ಒಂದು ತುತ್ತ ತುದಿಯಿಂದ ಕೆಳಗಿನ ತುತ್ತ ತುದಿ ಎರಡನ್ನು ಸಹ ಕನ್ಸಿಡರ್ ಮಾಡಿದರೆ ಎಲ್ಲಿಂದ ಇಲ್ಲಿ ತನಕ 8 ಡಿಗ್ರಿ ನಾರ್ತು ಟು 37 ಡಿಗ್ರಿ ನಾರ್ತ್. ಇಕ್ವೇಟರ್ ಮೇಲ್ಗಡೆನೇ ಇರೋದಲ್ವ ನಾವು, ಶುರುವಾಗೋದೇ 8 ಡಿಗ್ರಿ ನಾರ್ತಿಂದ. ಮಿಡ್ ಲೈನ್ ಭಾರತವನ್ನು ಆಲ್ಮೋಸ್ಟ್ ಇಬ್ಬಾಗ ಮಾಡೋದು ಯಾವುದು? ಟ್ರಾಪಿಕ್ ಆಫ್ ಕ್ಯಾನ್ಸರ್ 23.5 ಡಿಗ್ರಿ ನಾರ್ತ್ ಪಾಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಥ್ರೂ ದಿ ಮಿಡಲ್ ಆಫ್ ಇಂಡಿಯಾ. ಹಾಗೆ ನಾವು ಏನು ಮಾಡ್ಬೋದು? ಡಿವೈಡಿಂಗ್ ಇಟ್ ಇಂಟು ಟ್ರಾಪಿಕಲ್ ಸೌತ್ ಆ್ಯಂಡ್ ಸಬ್ ಟ್ರಾಪಿಕಲ್ ನಾರ್ತ್. ಕೆಳಗಡೆ ಇರೋದು ಟ್ರಾಪಿಕಲ್ ಸೌತು, ಮೇಲ್ಗಡೆ ಇರೋದು ಸಬ್ ಟ್ರಾಪಿಕಲ್ ನಾರ್ತ್. ಟೈಮ್ ಲೈನು ಭಾರತ ದೊಡ್ಡದಿರೋದ್ರಿಂದ ದೇರ್ ಇಸ್ ಅ 2 hour ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಗುಜರಾತ್ ವೆಸ್ಟ್ ಆ್ಯಂಡ್ ಅರುಣಾಚಲ ಪ್ರದೇಶ್ ಈಸ್ಟ್. ಏನು ಹೀಗಂತಂದರೆ ಅದರ ಅರ್ಥ ಭಾರತ ಇದೆ ಅಲ್ವಾ, ಈ ಥರ ಇಲ್ಲಿದ್ದಾಗ ಇಲ್ಲಿಂದ ಇಲ್ಲಿ ತನಕ ಹೀಗೆ ಕಲ್ಪನೆ ಮಾಡ್ಕೊಳ್ಳಿ ಅಷ್ಟೇ. ಇದು ಈ ತುತ್ತ ತುದಿ ಅರುಣಾಚಲ ಪ್ರದೇಶ, ಈ ಕಡೆ ಇರೋದು ಗುಜರಾತ್. ಈ ಪಾಯಿಂಟಿಂದ ಇದೊಂದು ಇಲ್ಲಿ ತನಕ ಎಷ್ಟು ಡಿಫ್ರೆನ್ಸು? ಆಲ್ಮೋಸ್ಟು 2 hours. ದೇರ್ ಇಸ್ ಅ 2 hour ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ಗುಜರಾತ್ ವೆಸ್ಟಲ್ಲಿ ಮತ್ತು ಅರುಣಾಚಲ ಪ್ರದೇಶ್ ಈಸ್ಟಲ್ಲಿ. ಇಂದ ಇಲ್ಲಿ ತನಕ 2 hour ಡಿಫ್ರೆನ್ಸ್ ಇದೆ. ಇದನ್ನು ಸಾಲ್ವ್ ಮಾಡೋದಕ್ಕೆ ವಿ ಯೂಸ್ 82 ಡಿಗ್ರಿ 30. ನಾವೇನು ಮಾಡ್ತೇವೆ? 82 ಡಿಗ್ರಿ 31 ಮಿನಿಟ್ಗಳ ಈಸ್ಟ್ ಲಾಂಜಿಟ್ಯೂಡನ್ನು ಯೂಸ್ ಮಾಡ್ತೇವೆ. ಅದು ನಮ್ಮ ಸ್ಟ್ಯಾಂಡರ್ಡ್ ಮೆರಿಡಿಯನ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಲ್ಲ. ಎಷ್ಟು ಅದು? 82 ಡಿಗ್ರಿ ಆ್ಯಂಡ್ ಹಾಫ್ ಅಥವಾ 82 ಡಿಗ್ರಿ 30 ಮಿನಿಟ್ 30. ಇನ್ನು ಫಿಸಿಯೋಗ್ರಾಫಿಕ್ ಎವಲ್ಯೂಷನ್ ಹೇಗಾಗಿತ್ತು ನಮ್ಮದು? ಮಿಲಿಯಾಂತರ ವರ್ಷಗಳ ಹಿಂದೆ ಇಂಡಿಯನ್ ಪ್ಲೇಟ್ ಎಲ್ಲಿತ್ತು? ಅಂಟಾರ್ಟಿಕಾದ ಹತ್ರ ಇತ್ತು. ಯಾವ ಕಾನ್ಸೆಪ್ಟ್ ನೆನಪಾಗಬೇಕು ಈಗ? ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ. ಮೊದಲೆಲ್ಲ ಸೇರ್ಕೊಂಡಿತ್ತು, ಅದಕ್ಕೇನಂತ ಕರಿತಾ ಇದ್ರು? ಪ್ಯಾಂಜಿಯಾ, ಪ್ಯಾಂಥಲಾಸಾ, ಗೋಂಡ್ವಾನಾ, ಯುರೇಷಿಯಾ, ಲಾರೇಷಿಯಾ. ಯಾವುದ್ಯಾವುದು ಅದು ಹೇಳಿ? ಲಾರೇಷಿಯಾ, ಗೋಂಡ್ವಾನಾ. ಅದಾದಮೇಲೆ ಸಪ್ರೇಟ್ ಆಯಿತು. ಅಂಟಾರ್ಟಿಕಾ ಜೊತೆ ಭಾರತ ಇತ್ತು, ಬ್ರೋಕ್ ಆಯಿತು. ನಿಧಾನವಾಗಿ ಅಲ್ಲಿ ಬ್ರೇಕ್ ಆಗಿ ನಾರ್ತ್ ಕಡೆ ಭಾರತ ಬರುತ್ತೆ. 15 centimeter per year ಅಷ್ಟು ಆಗ್ತಾ
ಆಮೇಲೆ ಮೇಲೆ ಬಂದು ಯುರೇಷಿಯನ್ ಪ್ಲೇಟ್ ಜೊತೆ ಕ್ರ್ಯಾಶ್ ಆಗುತ್ತೆ. ಕ್ರ್ಯಾಶ್ ಇಂಟು ದಿ ಯುರೇಷಿಯನ್ ಪ್ಲೇಟ್. ದಿಸ್ ಕೊಲಿಷನ್ ಕ್ರಂಪಲ್ ದಿ ಅರ್ತ್ ಕ್ರಸ್ಟ್. ಮೇಲ್ಗಡೆ ಯುರೇಷಿಯನ್ ಪ್ಲೇಟ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಭಾರತದ ಭೂಭಾಗ ಬಂದು ಇದಕ್ಕೆ ಕ್ರ್ಯಾಶ್ ಆಯಿತು. ಕ್ರ್ಯಾಶ್ ಆದಾಗ ಅರ್ತ್ ಕ್ರಸ್ಟ್ ಕ್ರಂಪಲ್ ಆಗುತ್ತೆ, ಅಪ್ಲಿಫ್ಟ್ ಆಗುತ್ತೆ, ಪುಷಿಂಗ್ ಇಟ್ ಅಪ್ವರ್ಡ್ ಟು ಫಾರ್ಮ್ ದಿ ಹಿಮಾಲಯಾಸ್. ಅದರಿಂದ ಆಗಿರೋದು ಹಿಮಾಲಯಾಸ್. ಫೋಲ್ಡ್ ಮಾಡ್ಕೊಳ್ಳಿ, ಫೋಲ್ಡ್ ಮೌಂಟೇನ್ಸ್. ಸೊ ಇದನ್ನು ಯಾವ ಥರ ಅಂತಂದರೆ, ಥಿಂಕ್ ಆಫ್ ಇಟ್ ಲೈಕ್ ಅ ರಗ್ ಬೀಯಿಂಗ್ ಪುಷ್ಡ್ ಅಗೇನ್ಸ್ಟ್ ಅ ವಾಲ್. ವಾಲ್ ಇದೆ, ರಗ್ಗನ್ನು ಪುಷ್ ಮಾಡ್ತೀರಿ, ರಗ್ ಏನಾಗುತ್ತೆ, ಫೋಲ್ಡ್ ಆಗುತ್ತೆ ಅವಾಗಲ್ವಾ, ರೈಸ್ ಆಗುತ್ತೆ. ದಿಸ್ ಇಸ್ ವೈ ಹಿಮಾಲಯಸ್ ಆರ್ ಕಾಲ್ಡ್ ಫೋಲ್ಡ್ ಮೌಂಟೇನ್. ಈ ಹಿಮಾಲಯವನ್ನು ಫೋಲ್ಡ್ ಮೌಂಟೇನ್ ಅಂತ ಕರೀತೇವೆ. ಹಿಮಾಲಯದಲ್ಲೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಹಿಮಾಲಯಾಸ್ ಯಂಗ್, ಹೈ ವಾಲ್ಸ್, ನಾರ್ತ್. ನಾರ್ದರ್ನ್ ಪ್ಲೇನ್ ಹೇಗಿದೆ, ಫ್ಲ್ಯಾಟ್ ಇದೆ, ಫರ್ಟೈಲ್ ಇದೆ, ಫುಡ್ ಬೌಲು. ಭಾರತವನ್ನು 3 ಥರ ಮಾಡ್ತಾ ಇದ್ದೀವಿ ನೋಡಿ. ಹಿಮಾಲಯದಲ್ಲಿ ಯಂಗ್, ಹೈ ವಾಲ್ ಮತ್ತು ಯಂಗ್ ಇದೆ, ಹೈ ವಾಲ್ಸ್ ಇದೆ ನಾರ್ತಲ್ಲಿ. ಅದಾದಮೇಲೆ ನಾರ್ದರ್ನ್ ಪ್ಲೇನ್ ಬರುತ್ತೆ, ಫ್ಲ್ಯಾಟ್ ಆಗಿದೆ, ಫರ್ಟೈಲ್ ಆಗಿದೆ, ಫುಡ್ ಬೌಲ್ ಅಂತ ಕರಿತೇವೆ. ಅದಾದಮೇಲೆ ಪೆನಿನ್ಸುಲಾರ್ ಪ್ಲೇಟ್. ಭಾರತವನ್ನು ನಾವು ಈ ಥರ 3 ಸಿಂಪಲ್ ಝೋನ್ಗಳಾಗಿ ಡಿವೈಡ್ ಮಾಡಬಹುದು. ಈ ಪೆನಿನ್ಸುಲಾರ್ ಪ್ಲೇಟ್ ಇದೆಯಲ್ವಾ, ದಿಸ್ ಇಸ್ ಓಲ್ಡೆಸ್ಟ್ ಸ್ಟೇಬಲ್ ಟೇಬಲ್ ಲ್ಯಾಂಡ್ ಮೇಡ್ ಆಫ್ ಹಾರ್ಡ್ ವೋಲ್ಕ್ಯಾನಿಕ್ ಆ್ಯಂಡ್ ಏನ್ಷಿಯಂಟ್ ರಾಕ್ಸ್. ಈ ಕೆಳಗಿನ ಪೆನಿನ್ಸುಲಾರ್ ಪ್ಲಾಟು ಆಗಿರೋದು ಯಾವುದರಿಂದ, ವೋಲ್ಕ್ಯಾನಿಕ್ ಮತ್ತು ಏನ್ಷಿಯಂಟ್ ರಾಕ್ಗಳಿಂದ. ಓಲ್ಡೆಸ್ಟ್ ಇದು, ಸ್ಟೇಬಲ್ ಆಗಿರೋದು. ಹಾಗಾಗಿ ಹೆಮಿಸ್ಪಿಯರ್ ನಮ್ದು ಯಾವುದು, ನಾರ್ತ್ ಮತ್ತು ಈಸ್ಟರ್ನ್. ಟ್ರಾಪಿಕ್ ಆಫ್ ಕ್ಯಾನ್ಸರ್ ನೋಡಿ, 8 ಸ್ಟೇಟ್ಗಳ ಮೂಲಕ ಹಾದು ಹೋಗುತ್ತೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ ಅದು ಬೇರೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬೇರೆ, ಎರಡೂ ಸಹ ಡಿಫ್ರೆನ್ಸ್ ಗೊತ್ತಿರಬೇಕು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗುಜರಾತ್, ರಾಜಸ್ಥಾನ್, MP, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರ, ಮಿಜೋರಾಂ ಇಷ್ಟರ ಮೂಲಕ ಹಾದು ಹೋಗೋದು ಟ್ರಾಪಿಕ್ ಆಫ್ ಕ್ಯಾನ್ಸರ್. ಸ್ಟ್ಯಾಂಡರ್ಡ್ ಮೆರಿಡಿಯನ್ನು 82 ಡಿಗ್ರಿ 30 ಮಿನಿಟ್ ಆಫ್ ಮಿರ್ಜಾಪುರ್ UP ಮೂಲಕ ಹಾದು ಹೋಗುತ್ತೆ. ಮತ್ತು ಓಲ್ಡೆಸ್ಟ್ ಪಾರ್ಟ್ ಯಾವುದು ನಮ್ಮದು, ಪೆನಿನ್ಸುಲಾರ್ ಪ್ಲಾಟು. ಹಿಂಗೆಸ್ಟ್ ಪಾರ್ಟ್ ಯಾವುದು, ಹಿಮಾಲಯ. ಈಗೂ ಸಹ ರೈಸ್ ಆಗ್ತಾ ಇದೆ ಹಿಮಾಲಯಾಸ್. ಈಗ ನೋಡೋಣ ನಿಮಗೆಷ್ಟು ಗೊತ್ತಿದೆ, ಮೊದಲೆಷ್ಟು ಓದಿದ್ದೀರಿ, ನೆನಪಿದೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ರಿಗಾರ್ಡಿಂಗ್ ಇಂಡಿಯಾಸ್ ಲೊಕೇಶನ್? India lies entirely in the southern hemisphere. Tropic of Capricorn passes through the center of India. Standard meridian of India passes through 5 states. India is the 5th largest country in the world by area. Sorry. ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಯಾವುದು ಹೇಳಿ? ಎಸ್, ಆನ್ಸರ್ ನೋಡಿ, ಇಲ್ಲಿ ಹೇಳಿರೋದು ಕ್ಯಾಪ್ರಿಕಾನ್. ಇದು ನೆನಪಿರಲಿ, ಕ್ಯಾನ್ಸರ್ ಅಲ್ಲ, ರಾಂಗ್. ಸದರ್ನ್ ಹೆಮಿಸ್ಫಿಯರ್ ಅಲ್ಲ ನಾವಿರೋದು. ಮತ್ತು ಲಾರ್ಜೆಸ್ಟ್ ಫಿಫ್ತ್ ಅಲ್ಲ, ಎಷ್ಟು ಹೇಳಿ, ಸೆವೆಂತ್ ಲಾರ್ಜೆಸ್ಟ್ ಕಂಟ್ರಿ ನಾವು. ಏರಿಯಾ ವೈಸ್ ತೆಗೆದುಕೊಂಡ್ರೆ 7th ಲಾರ್ಜೆಸ್ಟ್. ಸಿ ಕರೆಕ್ಟ್ ಇದೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ನು UP, MP, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶದ ಮೂಲಕ ಪಾಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಮೆರಿಡಿಯನ್ನು ಈ ಕಡೆ ಇದೆ ನೋಡಿ, ಇದು ಸ್ಟ್ಯಾಂಡರ್ಡ್ ಮೆರಿಡಿಯನ್ನು. ಇಲ್ಲಿ UP ಇದೆ, ಇಲ್ಲಿ MP ಪಾರ್ಟ್ ಸ್ವಲ್ಪ, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶ್. ಎಸ್. ನೆಕ್ಸ್ಟ್ ಕ್ವಶನ್. ಇಫ್ ಯು ಆರ್ ಟ್ರಾವೆಲಿಂಗ್ ಫ್ರಾಮ್ Arunachal Pradesh to Gujarat, you will notice a time difference of approximately 2 hours. This is because India is located in the western hemisphere. There is longitudinal extent of nearly 30 degrees across India. Earth rotates from east to west. Tropic of Cancer affects the spread of Earth's rotation. 2 hours ಅಂತಂದರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಹೇಳಿ? ಅವರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ನಾವು ಯಾವುದರಿಂದ? ಡಿಗ್ರಿ, ಅದು ಕನೆಕ್ಟ್ ಆಗುತ್ತಲ್ವಾ. ಹೆಮಿಸ್ಫಿಯರು, ಈಸ್ಟ್ ಟು ವೆಸ್ಟ್ ರೊಟೇಷನ್ನು, ಟ್ರಾಪಿಕ್ ಆಫ್ ಕ್ಯಾನ್ಸರು. ಥಿಂಕ್ ಮಾಡಿ ಸಾಧ್ಯ ಆದರೆ. ಸರ್ ಬಿ ಇದಕ್ಕೆ. ಸೊ 30 × 4 120 ಮಿನಿಟ್ಸ್, 2 hours ಆಗುತ್ತೆ. ಆ ಒಂದು ಲಾಂಜಿಟ್ಯೂಡ್ನಲ್ ಎಕ್ಸ್ಟೆಂಟ್
30 ಡಿಗ್ರೀಸ್ ಇರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 2 ಅವರ್ ಡಿಫರೆನ್ಸ್ ಇದೆ ಅರುಣಾಚಲ ಪ್ರದೇಶದಿಂದ ಗುಜರಾತ್ವರೆಗೆ. ನೆಕ್ಸ್ಟ್, ಹಿಮಾಲಯಾಸ್ ಆರ್ ಕ್ಲಾಸಿಫೈಡ್ ಆಸ್ ಫೋಲ್ಡ್ ಮೌಂಟೇನ್ಸ್. ವಾಟ್ ಇಸ್ ದಿ ಪ್ರೈಮರಿ ರೀಸನ್ ಫಾರ್ ದರ್ ಫಾರ್ಮೇಷನ್? ಹೇಗೆ ಫಾರ್ಮ್ ಆಯಿತು ಅದು? ವೋಲ್ಕ್ಯಾನಿಕ್ ಎರಪ್ಷನ್ ಇನ್ ದಿ ಟೆಥಿಸ್ ಸಿ, collision of Indian plate with the Eurasian plate, cooling and shrinking of the earth crust, massive earthquakes that pushed the land downward. ಯಾವುದು? ಹಿಮಾಲಯ ಫೋಲ್ಡ್ ಮೌಂಟೇನ್ಸ್ ಅಂತ ಕರೆಸ್ಕೊಳ್ಳಿಕ್ಕೆ ಎಸ್ ಬಿ. ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಬಗ್ಗೆ ಗೊತ್ತಿದೆ ನಿಮಗೆ. ಇಂಡಿಯನ್ ಪ್ಲೇಟು ನಾರ್ತ್ ವರ್ಡ್ ಮೂವ್ ಆಗುತ್ತೆ, ಸೆಡಿಮೆಂಟ್ ಸ್ಕ್ವೀಸ್ ಆಗುತ್ತೆ, ಟೆಥಿಸ್ ಇದು ಅದಾದಮೇಲೆ ಫೋಲ್ಡಿಂಗ್ ಆಗುತ್ತೆ. ಹಿಮಾಲಯ ವೋಲ್ಕ್ಯಾನಿಕ್ ಅಲ್ಲ, ನೆನಪಿರಬೇಕು. ನೆಕ್ಸ್ಟ್, ವಿಚ್ ಆಫ್ ದೀಸ್ ಈಸ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಸ್ಟೇಬಲ್ ಲ್ಯಾಂಡ್ ಮಾಸ್ ಇನ್ ಇಂಡಿಯಾ? ಭಾರತದಲ್ಲಿ ಓಲ್ಡ್ ಆಗಿರೋದು ಮತ್ತು ಸ್ಟೇಬಲ್ ಆಗಿರುವಂಥ ಲ್ಯಾಂಡ್ ಮಾಸ್ ಯಾವುದು? ನಾರ್ದರ್ನ್ ಪ್ಲೇನ್ಸಾ, ಹಿಮಾಲಯನ್ ಮೌಂಟೇನ್ಸಾ, ಪೆನಿನ್ಸುಲರ್ ಪ್ಲೇಟು, ಕೋಸ್ಟಲ್ ಪ್ಲೇನ್ಸ್? ಯಾವುದಕ್ಕೆ ಹಾಗೆ ಹೇಳ್ತೇವೆ ನಾವು? ಓಲ್ಡೆಸ್ಟ್ ಟು ಸ್ಟೇಬಲ್. ಎಸ್, ಪೆನಿನ್ಸುಲಾರ್ ಪ್ಲೇಟ್ ಅಥವಾ ಏನ್ಷಿಯಂಟ್ ಗೋಂಡ್ವಾಲಾ ಲ್ಯಾಂಡ್ ಬಿಲಿಯನ್ಸ್ ಆಫ್ ಇಯರ್ಸಿಂದ ಹಾಗೆ ಇದೆ. ಹಿಮಾಲಯ ಎಲ್ಲ ಸ್ವಲ್ಪ ಯಂಗರ್. ಈ ಹಿಮಾಲಯ ಅಂತೂ ಮಚ್ ಯಂಗರ್. ಎಸ್. ನೆಕ್ಸ್ಟು, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ latitudinal and longitudinal extent of India. The mainland of India extends from roughly 8 degree north to 37 degree north latitude. Tropic of Cancer passes through state of Odisha. Standard meridian passes through city of Mirzapur in Uttar Pradesh. Which of the statement given above are correct? 1, 2, 2, 3, 1, 3, 1, 2, 3. ಯಾವುದು? ನೋಡಿದ ತಕ್ಷಣ ಎಲ್ಲ ಕರೆಕ್ಟ್ ಇದೆ ಅಂತ ಅನಿಸುತ್ತೆ, ಆದರೆ ಡಿಫರೆನ್ಸ್ ಗೊತ್ತಿರಲಿ. ಟ್ರಾಪಿಕ್ ಆಫ್ ಕ್ಯಾನ್ಸರ್ಗೂ ಮೆರಿಡಿಯನಿಗೂ ಏನು ಡಿಫ್ರೆನ್ಸು, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಅಂತ ಗೊತ್ತಾಗಲಿ. ಆನ್ಸರ್ ಸಿ, 1 and 3 ಓನ್ಲಿ. ಯಾಕೆ ಹೇಳಿ? ಟ್ರಾಪಿಕ್ ಆಫ್ ಕ್ಯಾನ್ಸರು ಒಡಿಶಾ ಮೂಲಕ ಪಾಸ್ ಆಗೋದಿಲ್ಲ. ಎಲ್ಲಿ ಪಾಸ್ ಆಗುತ್ತೆ ಅದು ಗೊತ್ತಿದೆ ನಿಮಗೆ ಅಲ್ವಾ? 1ನೇ ಸ್ಟೇಟ್ಮೆಂಟ್ ಕರೆಕ್ಟು, 2ನೇದು ಇನ್ಕರೆಕ್ಟ್. 8 ಸ್ಟೇಟ್ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗುತ್ತೆ. ಗುಜರಾತ್ ಆದಮೇಲೆ ರಾಜಸ್ಥಾನ, MP, ಛತ್ತೀಸ್ಗಢ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ತ್ರಿಪುರಾ, ಮಿಜೋರಾಮು. ಒಡಿಶಾ ಲೈಸ್ ಜಸ್ಟ್ ಸೌತ್ ಆಫ್ ದಿಸ್ ಲೈನ್. ಇಲ್ಲಿ ಲೈನ್ ಪಾಸ್ ಆಗ್ತಾ ಇದೆ, ಇಲ್ಲಿ ಇರೋದು ಒಡಿಶಾ. ಹಾಗಾಗಿ ಒಡಿಶಾದ ಮೂಲಕ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದಿಲ್ಲ. 3ನೇ ಸ್ಟೇಟ್ಮೆಂಟ್ ಕರೆಕ್ಟ್, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಗೆ. If the earth stopped rotating from west to east and started rotating from east to west, ಭೂಮಿ ತಿರುಗ್ತಾ ಇರೋದು ನೆನಪು ಮಾಡ್ಕೊಳ್ಳಿ. ಈಗ ಸುತ್ತಾ ಇದೆ ಭೂಮಿ. ಹೇಗೆ? ವೆಸ್ಟ್ ಟು ಈಸ್ಟ್ ಅಲ್ವಾ? ಭೂಮಿ ವೆಸ್ಟ್ ಟು ಈಸ್ಟ್ ಸುತ್ತಾ ಇರೋದ್ರಿಂದಾನೇ ನಮಗೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಅನಿಸುತ್ತೆ. ಅದು ಗೊತ್ತಿರಲಿ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಅನಿಸ್ಲಿಕ್ಕೆ ಕಾರಣ ಭೂಮಿ ವೆಸ್ಟ್ ಟು ಈಸ್ಟ್ ಸುತ್ತಾ ಇದೆ. ಸೊ ವಾಟ್ ವುಡ್ ಹ್ಯಾಪನ್? ಯಾವಾಗ ಈ ಥರ ತಿರುಗೋ ಬದಲು ಭೂಮಿ ಈ ಥರ ತಿರುಗಕ್ಕೆ ಸ್ಟಾರ್ಟ್ ಮಾಡಿದರೆ, ಈಸ್ಟ್ ಟು ವೆಸ್ಟ್ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದರೆ, ವಾಟ್ ವುಡ್ ಹ್ಯಾಪನ್ ಟು ದ ಟೈಮ್ ಇನ್ ಇಂಡಿಯಾ ಕಂಪೇರ್ಡ್ ಟು ಲಂಡನ್? GMTಗೆ ಹೋಲಿಸಿದ್ರೆ, ಕಂಪೇರ್ ಮಾಡಿದರೆ ಏನಾಗಬಹುದು? ಇಂಡಿಯಾ ವುಡ್ ಸ್ಟಿಲ್ ಬಿ 5.5 hours ahead of London. India would become 5.5 hours behind London. There would be no change in the time difference. India and London would have the exact same time. ಈಗೇನಾಗ್ತಾ ಇದೆ ಅಂತ ಗೊತ್ತಿದೆ ಅಲ್ವಾ? ನಾವು ಭಾರತದವರು ಇಲ್ಲಿದ್ದೇವೆ, ಲಂಡನ್ ಆಮೇಲೆ ಈ ಕಡೆ ಬರೋದು. ಸೂರ್ಯ ಇಲ್ಲಿ ಹುಟ್ಟುತ್ತಾ ಇದ್ದಾನೆ, ಫಸ್ಟು ಭಾರತಕ್ಕೆ ಬರ್ತಾನೆ, ನೆಕ್ಸ್ಟು ಲಂಡನಿಗೆ ಹೋಗ್ತಾನೆ. ಅಪ್ರಾಕ್ಸಿಮೇಟ್ಲಿ ಅಥವಾ ಅಪರೆಂಟ್ ಮೂಮೆಂಟ್ ಆಫ್ ದಿ ಸನ್ ಅಂತ ಹೇಳ್ತಾ ಇರೋದು.
ಸೂರ್ಯ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗ್ತಾನೆ ಅದು ಆ ವಿಷಯ ಅಲ್ಲ. ಭೂಮಿ ತಿರುಗ್ತಾ ಇದೆ. ಸೂರ್ಯ ಮೊದಲು ಭಾರತಕ್ಕೆ ಸಿಕ್ಕಿದ್ರೆ ನೆಕ್ಸ್ಟ್ ಸಿಗೋದು ಲಂಡನ್ಗೆ. ಅಪ್ರಾಕ್ಸಿಮೇಟ್ಲಿ 5.5 ಅವರ್ಸು ನಾವು ಮುಂದಿರ್ತೇವೆ ನಾರ್ಮಲ್ ಆಗಿ. ಅಂದರೆ ಅರ್ತ್ ಸುತ್ತೋದು ಈಗ ಉಲ್ಟಾಗ್ಬಿಟ್ಟಿದೆ. ಅವಾಗ ಏನಾಗ್ಬೋದು, ಸೂರ್ಯ ಎಲ್ಲಿ ಮೊದಲು ಸಿಗ್ಬೋದು, ಲಂಡನ್ನಿಗೆ ಮೊದಲು ಸಿಗ್ಬೋದು. ಅವಾಗ ಉಲ್ಟಾಗುತ್ತೆ. ಇಫ್ ಕರೆಂಟ್ಲಿ ಅರ್ತ್ ರೊಟೇಟ್ ವೆಸ್ಟ್ ಟು ಈಸ್ಟ್ ಅಲ್ವಾ, ಭೂಮಿ ವೆಸ್ಟ್ ಟು ಈಸ್ಟ್ ಸುತ್ತಾ ಇದೆ. ಸೊ ದಿಸ್ ಮೀನ್ಸ್ ಈಸ್ಟ್ ಏನು ಮಾಡುತ್ತೆ, ಈಸ್ಟ್ ಸೀಸ್ ಸನ್ ಬಿಫೋರ್ ದಿ ವೆಸ್ಟ್. ಈಸ್ಟಲ್ಲಿರುವ ನಾವು ವೆಸ್ಟ್ಗಿಂತ ಮೊದಲೇ ಸೂರ್ಯನನ್ನು ನೋಡ್ತೇವೆ. ಸೊ ಅವರ್ ಟೈಮ್ ಇಸ್ ಅಹೆಡ್. ಸೂರ್ಯನನ್ನು ನಾವು ಮೊದಲೇ ನೋಡೋದ್ರಿಂದ ನಾವು ಮುಂದಿರ್ತೇವೆ. ಇಫ್ ದ ರೊಟೇಷನ್ ಇಸ್ ರಿವರ್ಸ್ಡ್, ವೆಸ್ಟ್ ವುಡ್ ಸಿ ದ ಸನ್ ಫಸ್ಟ್ ಅಲ್ವಾ, ಸೊ ಮೇಕಿಂಗ್ ಇಂಡಿಯಾ ಬಿಹೈಂಡ್ ಇನ್ ಟೈಮ್. ಅವಾಗ ನಾವು ಹಿಂದುಳಿತೇವೆ, ಗೊತ್ತಿರಲಿ. ನೆಕ್ಸ್ಟ್, ದ ಪೆನಿನ್ಸುಲಾರ್ ಪ್ಲಾಟೂ ಆಫ್ ಇಂಡಿಯಾ ಇಸ್ ಆಫನ್ ಡಿಸ್ಕ್ರೈಬ್ಡ್ ಆಸ್ ಸ್ಟೇಬಲ್ ಶೀಲ್ಡ್. ವಾಟ್ ಡಸ್ ದಿಸ್ ಮೀನ್ ಇನ್ ಸಿಂಪಲ್ ಟರ್ಮ್ಸ್? ಯಾಕೆ ಕರಿತೇವೆ ಪೆನಿನ್ಸುಲಾರ್ ಇಂಡಿಯಾ ಸ್ಟೇಬಲ್ ಶೀಲ್ಡ್ ಅಂತ? ಕವರ್ಡ್ ಬೈ ಲಿಟರಲ್ ಮೆಟಲ್ ಶೀಲ್ಡ್ ಅಂಡರ್ಗ್ರೌಂಡ್, ancient hard block of rock that rarely experiences major volcanic or tectonic activity, region that shielded from the monsoon wind, newly formed landmass that is protected by the Himalayas. ಇರ್ಬೋದು. ಎಸ್, ಗೊತ್ತಿದೆ ನಿಮಗೆ. ಬಿ ಆನ್ಸರ್. ವೆರಿ ಓಲ್ಡ್ ಸ್ಟೇಬಲ್ ಪೀಸ್. is so old and solid, doesn't fold, break ಅಲ್ವಾ. ಬಿ ಆನ್ಸರ್. ಅದು ಜಿಯೋಗ್ರಫಿನಲ್ಲಿ ಸ್ಟಾಪ್ ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಕ್ಸ್ಟೆಂಡ್ ಮಾಡ್ತೇನೆ ಸೆಷನನ್ನು. ಬೇರೆ ಬೇರೆ ಇಶ್ಯೂಗಳಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು. ಒಂದು ಕಾನ್ಸೆಪ್ಟ್ ಆದರೆ ಒಂದು ಕಾನ್ಸೆಪ್ಟು, ಹೆಚ್ಚು ಕಾನ್ಸೆಪ್ಟ್ ಆಗುತ್ತೆ ಅಂದರೆ ಹೆಚ್ಚು. ಇಲ್ಲಿಗೆ ಇವತ್ತು ಸ್ಟಾಪ್ ಮಾಡ್ತಾ ಇದ್ದಾನೆ, ಮತ್ತೆ ಎಕ್ಸ್ಟೆಂಡ್ ಮಾಡೋಣ ಸೆಷನ್. ಥ್ಯಾಂಕ್ ಯು ಸೋ ಮಚ್. ನಾಳೆ ಕಂಟಿನ್ಯೂ ಮಾಡೋಣ.